ವಿಶ್ವದ ದೊಡ್ಡಣ್ಣ ಭಾರತ ಮತ್ತು ಅಮೆರಿಕ ನಡುವಿನ ಬಾಂಧವ್ಯದಲ್ಲಿ ಹೊಸ ಶಕೆ ಆರಂಭ ಆಗಿದೆ. ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಮೋದಿ ಅಮೆರಿಕಕ್ಕೆ ತೆರಳಿದ್ದು ನಿನ್ನೆ ವೈಟ್ ಹೌಸ್ನಲ್ಲಿ ಭವ್ಯ ಸ್ವಾಗತ ಸಿಕ್ಕಿತು. ವಾಷಿಂಗ್ಟನ್ನಲ್ಲಿರೋ ವೈಟ್ ಹೌಸ್ನಲ್ಲಿ ಮೋದಿಯನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ಬರಮಾಡಿಕೊಂಡ ಟ್ರಂಪ್ ನಂತರ ಪರಸ್ಪರ ಹಸ್ತಲಾಘವ ಮಾಡಿದ್ರು. ಬಳಿಕ ಉಭಯ ನಾಯಕರು ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಮಾತುಕತೆ ನಡೆಸಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಮೋದಿ ನನ್ನ ದೀರ್ಘಕಾಲದ ದೊಡ್ಡ ಗೆಳೆಯ ಅಂತ ಟ್ರಂಪ್ ಬಣ್ಣಿಸಿದರು. ಎರಡನೇ ಬಾರಿ ಅಧ್ಯಕ್ಷರಾದ ಟ್ರಂಪ್ಗೆ ನನ್ನ ಕಡೆಯಿಂದ ಮಾತ್ರವಲ್ಲ 140 ಕೋಟಿ ಭಾರತೀಯರ ಪರವಾಗಿಯೂ ಅಭಿನಂದಿಸುತ್ತೇನೆ ಅಂತ ಪ್ರಧಾನಿ ಹೇಳಿದ್ದಾರೆ. ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮತ್ತೊಮ್ಮೆ ಕೆಲಸ ಮಾಡುವ ಅವಕಾಶ ಸಿಕ್ಕಿರುವುದು ನನಗೆ ಸಂತಸದ ವಿಷಯ ಅಂತ ಮೋದಿ ಹೇಳಿದರು. ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನ ಮೆಟ್ರೋವನ್ನು ಅವಲಂಬಿಸಿದ್ದಾರೆ. ಪ್ರಯಾಣಿಕರಿಗೆ ಬರವಾಗಬೇಕಾಗಿದ್ದ ಮೆಟ್ರೋ ಶಾಪವಾಗಿ ಪರಿಣಮಿಸಿದೆ. ಬೇಕಾಬಿಟ್ಟು ಹೆಚ್ಚಾದ ಟಿಕೆಟ್ ದರಕ್ಕೆ ಜನ ಕಂಗಾಲಾಗಿ ಹೋಗಿದ್ರು. ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಈಗ ಇಳಿಕೆಯಾಗಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿರೋದ್ರಿಂದ ಪ್ರಯಾಣಿಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ದುಬಾರಿ ಹಣ ತೆರೋದಕ್ಕೆ ಜನ ತಯಾರಿಲ್ಲ. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಓಡಾಡೋರ ಸಂಖ್ಯೆ ಕೂಡ 35ರಿಂದ 40ರಷ್ಟು ಇಳಿಕೆಯಾಗಿದೆ. ನಿತ್ಯ 8ರಿಂದ 9 ಲಕ್ಷ ಜನ ಪ್ರಯಾಣಿಸ್ತಾ ಇದ್ರು. ದರ ಏರಿಕೆಯಿಂದ 6ರಿಂದ 7 ಲಕ್ಷಕ್ಕೆ ಇಳಿದಿದೆ. ಜನಾಕ್ರೋಶದ ಬೆನ್ನಲ್ಲೇ ನಮ್ಮ ಮೆಟ್ರೋ ಟಿಕೆಟ್ ದರ ಕೊಂಚ ಇಳಿಕೆಯಾಗಿದೆ. ಬಿಎಂಆರ್ಸಿಎಲ್ 10 ರೂಪಾಯಿ ದರ ಇಳಿಕೆ ಮಾಡಿದೆ. ಮೆಜೆಸ್ಟಿಕ್ನಿಂದ ವೈಟ್ಫೀಲ್ಡ್ಗೆ 90 ರೂಪಾಯಿ ಏರಿಸಿತ್ತು 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ ನಿಲ್ದಾಣಕ್ಕೆ 70 ರೂಪಾಯಿ ಇದ್ದದ್ದು 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧ ನಿಲ್ದಾಣಕ್ಕೆ 20 ರೂಪಾಯಿ ಇದ್ದದ್ದು 10 ರೂಪಾಯಿ ಆಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿ ನಿಲ್ದಾಣಕ್ಕೆ 60 ರೂಪಾಯಿಗೆ ಏರಿಸಲಾಗಿತ್ತು. ಅದನ್ನು 50 ರೂಪಾಯಿಗೆ ಇಳಿಸಲಾಗಿದೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆ ನಿಲ್ದಾಣಕ್ಕೆ ಇದ್ದ 70 ರೂಪಾಯಿ ದರವನ್ನು ಈಗ 60ಕ್ಕೆ ಇಳಿಸಲಾಗಿದೆ. ಆದರೆ ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆ ನಿಲ್ದಾಣಕ್ಕೆ ಇದ್ದ 90 ರೂಪಾಯಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಜೊತೆಗೆ ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ ನಿಲ್ದಾಣಕ್ಕೆ 20 ರೂಪಾಯಿ ಇದೆ. ಅದನ್ನು ಯಥಾಸ್ಥಿತಿ ಕಾದುಕೊಂಡಿದ್ದಾರೆ. ಮೆಟ್ರೋ ದರ ಏರಿಕೆಯ ಬಗ್ಗೆ TV9 ನಿರಂತರ ವರದಿಯನ್ನು ಮಾಡ್ತಾ ಇದೆ. ನಮ್ಮ ವರದಿ ಬಳಿಕ ದರ ಸಮರಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟರು. ಸಿಎಂ ಭೇಟಿಯಾಗಿದ್ದ ಬಿಎಂಆರ್ಸಿಎಲ್ ಎಂಡಿಗೆ ದರ ಪರಿಷ್ಕರಣೆಯ ಬಗ್ಗೆ ಸಭೆ ನಡೆಸಲು ಸಿಎಂ ಸೂಚನೆ ಕೊಟ್ಟರು. ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸುವುದಕ್ಕೆ ಹೇಳಿದ್ದೇನೆ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಜೆಪಿ ಸಂಸದ ಸುಧಾಕರ್ ಮೇಲುಗೈ ಸಾಧಿಸಿದ್ದಾರೆ. ಡಾಕ್ಟರ್ ಸುಧಾಕರ್ ಬೆಂಬಲಿಗರು ಗೆಲುವು ಸಾಧಿಸಿದ್ದಾರೆ. ಗೆದ್ದ ಖುಷಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಮುಂದೆ ಬೆಂಬಲಿಗರ ಜೊತೆ ಸುಧಾಕರ್ ಸಂಭ್ರಮಾಚರಣೆ ಮಾಡಿದರು. ಕೋವಿಡ್ ಹಗರಣದ ಆರೋಪ ಸಾಬೀತು ಮಾಡಿದ್ರೆ ನಿವೃತ್ತಿ ಪಡಿತೀನಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸವಾಲ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಹಗರಣದ ದಾಖಲೆಗಳನ್ನ ಯಾರಿಗಾದ್ರೂ ಕೊಡ್ಲಿ, 6 ತಿಂಗಳ ಒಳಗೆ ಆರೋಪ ಸಾಬೀತು ಮಾಡಿ ಅಂತ ಸಂದೀಪ್ ರೆಡ್ಡಿಗೆ ಸವಾಲ್ ಹಾಕಿದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕೆ ಏರುವ ಆಟ ದಿನಕ್ಕೊಂದು ಸ್ವರೂಪ ಪಡಿತಾ ಇದೆ. ಮಂಡಿ ನೋವಿನಿಂದ ಓಡಾಡೋದಕ್ಕೆ ಅಸಾಧ್ಯ ಆದರೂ ಕೂತಲೇ ಕುಳಿತಿದ್ರು ಸಿಎಂ ಸಿದ್ದರಾಮಯ್ಯ ಕುರ್ಚಿ ಆಟದ ದಾಳವನ್ನ ಸಖತ್ತಾಗಿ ಉರುಳಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ, ರೆಕಾರ್ಡ್ ಬ್ರೇಕ್ ಸಿಎಂ ರದ್ದೆ ನೇತೃತ್ವ ಈ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಮರ ಧರೆಗುರುಳಿತು. ಲಾಲ್ಬಾಗ್ ಪಟ್ಟದ ಕೃಂಬಿಗಲ್ ರಸ್ತೆಯಲ್ಲಿ ಬೃಹತ್ ಮರ ಬಿದ್ದಿದೆ. ರಸ್ತೆ ಗಡ್ಡಲಾಗಿ ಮರ ಬಿದ್ದ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿತ್ತು. ಘಟನಾ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮದುವೆ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಎತ್ತಿನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಇಮಾಮ್ ಹುಸೇನ್ ಬಾಡದ ಎಂಬುವರ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತಿತರೆ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಅಪ್ರಾಪ್ತ ಮಗನಿಗೆ ಬೈಕ್ ಕೊಟ್ಟಂತಹ ಅಪ್ಪನಿಗೆ ಕೋರ್ಟ್ 25,000 ರೂಪಾಯಿ ದಂಡ ಕೊಟ್ಟಿದೆ. ಬಾಲಕ ಶಿವಮೊಗ್ಗದ ಪಂಪ್ ಹೌಸ್ ಬಳಿ ಹೆಲ್ಮೆಟ್ ಇಲ್ಲದೆ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದ. ಈ ವೇಳೆ ಸಂಚಾರಿ ಪೊಲೀಸರು ಬೈಕ್ ಹಿಡಿದಿದ್ದಾರೆ. ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದ್ದಕ್ಕೆ ಬೈಕ್ ಮಾಲೀಕನಿಗೆ ಶಿವಮೊಗ್ಗದ ಜೆಎಂಎಫ್ಸಿ ಕೋರ್ಟ್ ದಂಡ ಕೊಟ್ಟಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಖಂಡಿಸಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಪ್ರತಿಭಟನೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಪೊಲೀಸರ ಜೊತೆಗೆ ಎಸ್ಡಿಪಿಐ ಕಾರ್ಯಕರ್ತರು ವಾಗ್ವಾದ ಮಾಡಿದ್ರು. ಪೊಲೀಸ್ ಜೀಪ್ ಅಡ್ಡಗಟ್ಟಿದ ಎಸ್ಡಿಪಿಐ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆತಾ ಇರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇವತ್ತು ಸಂಪನ್ನವಾಗಲಿದೆ. ಹೀಗಾಗಿ ಜಿಮ್ ವೀಕ್ಷಣೆಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ನೀಡಲಾಗಿದೆ. ಜನ ಉಚಿತವಾಗಿ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೀತಾ ಇರುವ ಏರೋ ಇಂಡಿಯಾ ಶೋ ಮೋಡಿ ಮಾಡ್ತಾ ಇದೆ. 5ನೇ ದಿನವಾದ ಇವತ್ತು ಏರ್ ಶೋಗೆ ತೆರೆ ಬೀಳುತ್ತೆ. ಬೆಳಗ್ಗೆ 9:30ರಿಂದ 12ರವರೆಗೆ, ಮಧ್ಯಾಹ್ನ 2:30ರಿಂದ ಸಂಜೆ 5ರವರೆಗೆ 2 ಸೆಷನ್ನಲ್ಲಿ ಏರ್ ಶೋ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹೊಸ ನಾಯಕನ ಘೋಷಣೆಯಾಗಿದೆ. ಸ್ಫೋಟಕ ಆಟಗಾರ ರಜತ್ ಪಾಟಿದಾರ್ಗೆ ಆರ್ಸಿಬಿ ನಾಯಕನ ಪಟ್ಟ ಕಟ್ಟಲಾಗಿದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ತಂಡವನ್ನು ರಜತ್ ಪಾಟಿದಾರ್ ಯಶಸ್ವಿಯಾಗಿ ಮುನ್ನಡೆಸಿದರು. ಮಹಾಭಾರತದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಮಹಾಸಾರಥಿಯಾಗಿದ್ದ. ಅದೇ ರೀತಿ ಆರ್ಸಿಬಿಗೆ ನೂತನ ಸಾರಥಿ ರಜತ್ ಪಾಟಿದಾರ್ ಶಸ್ತ್ರಾಸ್ತ್ರ ಸಮೇತ ನಿಂತಿದ್ದಾರೆ. ಐಪಿಎಲ್ ಕುರುಕ್ಷೇತ್ರದಲ್ಲಿ ತಾನು ಸಾರಥಿಯಾಗಿರುವೆ ಅಂತ ಕೊಹ್ಲಿ ಅಭಯ ಕೊಟ್ಟಂತಿರುವ ಫೋಟೋವನ್ನು ಆರ್ಸಿಬಿ ಫ್ರಾಂಚೈಸಿ ರಿಲೀಸ್ ಮಾಡಿದೆ.
ಇತ್ತೀಚಿನ ದಿನಗಳಲ್ಲಿ ಬಾಲಿವುಡ್ ಗಾಯಕಿ ಶ್ರೇಯಾ ಘೋಷಾಲ್ ಕನ್ನಡದಲ್ಲಿ ಹಾಡ್ತಿಲ್ಲ ಎನ್ನುವ ಮಾತಿತ್ತು. ಆದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತೆ ಕನ್ನಡದ ಪ್ರೇಮ ಗೀತೆಗೆ ಧ್ವನಿಯಾಗಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಎನ್ನೋ ಹಾಡನ್ನ ಹಾಡಿದ್ದಾರೆ. ಟೀಸರ್ ಹಾಗೂ ಸಾಂಗ್ ಮೂಲಕವೇ ಮಾಂಗ್ ದ ಯಂಗ್ ಚಿತ್ರ ಈಗಾಗಲೇ ಜನರ ಮನಸ್ಸನ್ನ ಗೆದ್ದಿದೆ. ನಟ ಕೃಷ್ಣ ಅಜಯ್ ರಾವ್, ನಿರ್ದೇಶಕ ಸಿಂಪಲ್ ಸುನಿ, ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಅವರ ಒಳಗೊಂಡ ತಂಡದಿಂದ ಮೂಡಿ ಬಂದಿರೋ ಮಾಂಗ್ ದಿ ಯಂಗ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕಾಮಿಡಿ ಶೋನ ಮಡೆನೂರು ಮನು ನಾಯಕನಾಗಿ ನಟಿಸಿರುವಂತಹ ಕುಲದಲ್ಲಿ ಕೀಳ್ಯಾವುದು ಭಾರಿ ಕುತೂಹಲ ಮೂಡಿಸಿದ್ದು, ಮಹಾಕುಂಭ ಮೇಳದಲ್ಲಿ ನಾಯಕ ಮಡೆನೂರು ಮನು ಕುಲದಲ್ಲಿ ಕೀಳ್ಯಾವುದು ಚಿತ್ರದ ಪೋಸ್ಟರ್ ಹಿಡಿದು ಸಂಗಮದಲ್ಲಿ ಮುಳುಗಿ ಚಿತ್ರ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಪ್ರೇಮಿಗಳ ದಿನದಂದು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಪ್ರೇಮಿಗಳು ವಿಭಿನ್ನ ಮಾರ್ಗಗಳನ್ನು ಕಂಡುಕೊಳ್ತಾರೆ. ಇದೀಗ ಪತಿ ಮತ್ತು ಪತ್ನಿಯರ ನಡುವಿನ ವ್ಯಾಲೆಂಟೈನ್ಸ್ ಒಪ್ಪಂದದ ಪತ್ರವು ವೈರಲ್ ಆಗ್ತಿದೆ. ದಂಪತಿ ತಮ್ಮ ನಡುವಿನ ಜಗಳ ತಪ್ಪಿಸೋದಕ್ಕೆ ಕೆಲವು ನಿಯಮಗಳನ್ನು ಒಪ್ಪಿಕೊಂಡು ಬಾಂಡ್ ಮಾಡಿಸಿದ್ದಾರೆ.